ನೋವನ್ನು ಕೊಟ್ಟಿತ್ತು. ಹಂಗೆ ಸರ್ ಶಾಂತರಸರಿಗೂ ಕೂಡ ರೀ ಭಾಳಷ್ಟು ಸಮಾಜ ಒಳ್ಳೆಯದೇನು ಮಾಡಲಿಲ್ಲ, ನೋವನ್ನು ಕೊಟ್ಟಿತ್ತು. ಒಂದು ಕೊನೆಗೆ ಸರ ಏನಂತಂದ್ರೆ ನಮ್ಮ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಆವಾಗ ಅವ್ರು ಏನಂತಂದ್ರೆ ಈ ಪ್ರಶಸ್ತಿಗಳ ಬೆನ್ನತ್ತಿ ಈ ರಾಜಕಾರಣಿಗಳ ಕಾಲಿ ಬಿದ್ದು ಪ್ರಶಸ್ತಿಗಳನ್ನು ತೊಗೊಂಡು ಮಂದಿ ಎಷ್ಟೋ ಜನ ಇರುವಾಗ ರೀ ಇವ್ರು ಸರ್ಕಾರನ ಪ್ರಶಸ್ತಿ ಕೊಡ್ತೈತೆ ರಾಜ್ಯೋತ್ಸವ ಅಂತ ಹೇಳಿದಾಗ ಇವ್ರು ನಿರಾಕರಣೆ ಮಾಡಿಬಿಡ್ತಾರೆ. ಯಾಕಂತಂದು ಕೇಳಿಗಳು ಹೇಳ್ತಾರೆ, ಇವೆಲ್ಲ ಭ್ರಷ್ಟರು ಇರ್ತಾರೆ, ನಿಮ್ಮಂಥ ಭ್ರಷ್ಟ ಕಡೆಯಿಂದ ನಾನು ಪ್ರಶಸ್ತಿ ತಗೋದಿಲ್ಲ, ಪವಿತ್ರದನಪ್ಪ ಹೆಸರು ಗೆಡಿಸೋದು ಬೇಡ, ಅದು ಕೈ ಸುಟ್ಬೋದು ಬೇಡ, ಅದಕ್ಕಾಗಿ ನಾನು ತಗೋದಿಲ್ಲ ಅಂತ ನಿರಾಕರಣೆ ಮಾಡ್ತಾರೆ. ಬಂಗಾರಪ್ಪನವ್ರು ಭಾಳ ಇದಾಗಿಬಿಡ್ತಾರೆ. ಆಗ ಅವ್ರು ಒಂದು ಹೇಳ್ತಾರೆ ಸರ್, ನಾವು ಒಂದು ಹೇಳಿದ್ರಿ ಎಲ್ಲಿ ನೋಡಿದಲ್ಲಿ ಭ್ರಷ್ಟಾಚಾರ, ಸಂತೆಪೇಟೆಗಳಲ್ಲಿಯೂ ಕೂಡ, ಸಂಸತ್ತಿನಲ್ಲಿ ಇದು ಬರೀ ಜೋರ, ಇದು ನಮ್ಮ ಸಂಸ್ಕೃತಿ ನೋಡ ಅಂತೇಳಿ. ನೋಡಿ ಪರಿಪರಿ ಶಾಲೆ ಕಾಲೇಜುಗಳಲ್ಲಿ, ಭ್ರಷ್ಟ ಅಧಿಕಾರಿ ನೌಕರರಲ್ಲಿ, ತುಂಬಿದ ಸ್ವಾರ್ಥದ ದಾಹಗಳಲ್ಲಿ, ಭಾವಿ ನಾಗರಿಕ ಸ್ಮಶಾನಗಳಲ್ಲಿ, ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ, ವ್ಯಾಪಾರಿಯ ವಿಚಾರಗಳು, ಭ್ರಷ್ಟಾಚಾರದ ಮೇರೆಯ ಕಂಡು ನ್ಯಾಯ ದೇವತೆ ಮೌನವೆಂದು ಸರ್. ಒಂದು ಸರ್ ಪರಿಪರಿ ಎನಿಸೋ ಆಸ್ಪತ್ರೆಗಳು, ರೋಗಿ ದೇವರೆನ್ನದ ವೈದ್ಯರುಗಳು, ಕರ್ತವ್ಯ ಮರೆತ ಸಿಬ್ಬಂದಿಗಳು, ನಡುವೆ ನೆರಳುವ ಬಡರೋಗಗಳು, ಪ್ರಜಾಪ್ರಭುತ್ವದ ಹೆಸರಲ್ಲಿಂದು ಭ್ರಷ್ಟಾಚಾರಿಗಳ ಆಳ್ವಿಕೆ ಬಂದು ಅರಿತೂ ಆಯ್ದ ತಪ್ಪಿಗೆಂದು ಮೌನವಾಗಿರು ಪ್ರಜೆಗೊಂಡು. ಕೊನೆಗೆ ಸ್ವಾಮಿಗಳು ಬಿಡ್ತಲ್ರಿ, ಮನಕಂಜಿ ನಡೆಯದ ಮಠಾಧಿಪತಿಗಳು, ಒಣ ಪ್ರತಿಷ್ಠೆ ಬೆನ್ನತ್ತಿದ ಪೂಜ್ಯರು, ಇವರು ಭ್ರಷ್ಟಾಚಾರದ ಚಳವಳಿ ಇರುವುದು ಕಂಡೂ ಕಾಣದಂತಾಗಿ ಏನಂತೇಳಿ ಆ ಒಂದು ತಮ್ಮ ರಾಜ್ಯೋತ್ಸವ ಪ್ರಶಸ್ತಿ ನಿರಾಕರಣೆ ಮಾಡ್ಯಂಥ ಧೀಮಂತ ಸಾಹಿತಿ ಸರ್. ಅವರಿಗೆ ಅಷ್ಟೊಂದು ಅಭಿಮಾನ ಸರ್. ಅಂಥ ಒಂದು ಶ್ರೇಷ್ಠ ಸಾಹಿತ್ಯ ಜನ್ಮದಿನ ಆಚರಣೆಯನ್ನು ನಿನ್ನೆ ದಿವಸ ಅವರ 7ನೇ ತಾರೀಕು ರೀ ಪ್ರತಿ ವರ್ಷ ಮಾಡ್ತಾರೆ ರೀ. ಅವ್ರು ಮತ್ತು ಅಂಥವ್ರನ್ನ ಸ್ಮರಣೆ ಮಾಡೋದು ಒಂಥರ ಮನಸ್ಸಿಗೆ ಸಂತೋಷ ರೀ. ಮತ್ತು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ಅನಿಸ್ತದೆ. ಹೌದು, ಸಮಾಜಕ್ಕೆ ನಮಗೆ ಎಲ್ಲರಿಗೂ ಒಂದು ಆದರ್ಶ ಮಾರ್ಗದರ್ಶಿ ಆಗಿದ್ದಂತೆ ಸಹಜವಾಗಿ ಅವ್ರ ನೆನಪುಗಳಾಗಬೇಕಾಗ್ತದೆ. ಅವ್ರಿಗೆ ಒಳ್ಳೆಯ ಥರದಿಂದ ಮಕ್ಕಳಿಗೆ ತಿಳಿಸೋದು ಕೆಲಸನೂ ಮಾಡಿದಿರಿ, ಬಸವಣ್ಣವ್ರ ಬಗ್ಗೆನೂ ತಿಳಿಸೋದು ಕೆಲಸ ಮಾಡಿದಿರಿ. ಮತ್ತು ಉಪನ್ಯಾಸವನ್ನು ಮಕ್ಕಳು ಭಾಳ ಚಂದ ಆಸ್ವಾದನೆ ಮಾಡಿದ್ರು ಸರ್, ಅವ್ರು ಸಂತೋಷ ಪಟ್ಟರು ಸರ್. ಹೀಗಾಗಿ ಸರ್ ನಾವು ಯಾಕಂದ್ರೆ 3 ವರ್ಷದ ಬುದ್ಧಿ 100 ವರ್ಷ ತನಕ ನೀವೀಗೇನು ಬಿತ್ತೀರಿ ಅದು ಲಾಸ್ಟ್ನ ಉಳಿಯುವಂಥದ್ದು. ಇವತ್ತಿನ ಬಾಲಕರೇ ನಾಳಿನ ನಾಗರಿಕರು. ಅದನ್ನು ನೀವು ಚೆನ್ನಾಗಿ ನಿರ್ವಹಿಸಿದ್ರಿ, ಮಾತಾಡಿದಿರಿ. ಅಲ್ಲಿಯೂ ಸಹಿತ ನಿಮಗೆ ಅಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಈಗ ಈ ನೆಲೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನೀವು ಅಲ್ಲಿ ನಡೆಸಿದ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳ್ತಾ ಧನ್ಯವಾದಗಳು. ಇದಾಗಿತ್ತು ಶಾಂತರಸರ ಮೇಲೆ ನಡೆದ ಒಂದು ಚಿಕ್ಕ ಚರ್ಚೆ. ಶಾಂತರಸ ಕವಿ ಸದಾ ಸ್ಮರಣೀಯರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವ್ರ ಬಗ್ಗೆ ಮತ್ತೊಮ್ಮೆ ಸ್ಮರಣೆ ಮಾಡೋ ಮೂಲಕ ನಮ್ಮ ಸೀತಾರಾಮ್ ಕೂಡ ಒಂದು ಏನಪ್ಪ ಅಂದರೆ ಆ ಶಾಂತರಸರ ಒಂದು ವ್ಯಕ್ತಿತ್ವದಲ್ಲಿ ಸ್ವಲ್ಪ ಭಾಗವನ್ನು ತಾನು ತೆಗೆದುಕೊಂಡು ನಿಮಗೂ ಹಂಚಿದ ಕೆಲಸವನ್ನು ಮಾಡಿದ. ಇದಕ್ಕೆ ನಿಮ್ದೆಲ್ಲರದು ಸಹಾಯ ಸಹಕಾರ ಆಶೀರ್ವಾದ ಇರ್ತದೆ ತಿಳ್ಕೊಂಡು ಇದ್ರ ಮೇಲೆ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಯಾಕೆ ಸೆಕ್ಷನ್ ನ್ಯೂಸ್ ಇರ್ತದೆ. ಇದು ಸತ್ಯ ಕೈಗೆ ನೋಡಿ.